6 ಎಳೆ ಸಿಲ್ಕ್ ದಾರ ತಗೊಂಡು ಫಸ್ಟು ಸೀರೆಗೆ ಒಂದು ಸಲ ಲಾಕ್ ಮಾಡಿದ್ದೀನಿ. ಇನ್ನೊಂದು ಸಲ ಲಾಕ್ ಮಾಡಿ 3 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಇದು ಕುಚ್ಚು ಕಟ್ಟೋಕ್ಕೆ. ಆಮೇಲೆ ದಾರಾನ ಸ್ವಲ್ಪ ಮೇಲೆ ತಂದು ಒಂದು ಮಾಮೂಲಿ ಗೋಲ್ಡ್ ಬೀಡ್, ತುಂಬ ದಪ್ಪ ಅಲ್ಲ ಸಣ್ಣನೂ ಅಲ್ಲ, ಮೀಡಿಯಮ್ ಚಿಕ್ಕದಾಗೇ ಇದೆ, ಆ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿ ಪಕ್ಕದಲ್ಲಿ ಲಾಕ್ ಮಾಡ್ತೀನಿ. ಪುನಃ ಇನ್ನೊಂದು ದಾರಾನ ಮೇಲೆ ತಂದು ಇನ್ನೊಂದು ಬೀಡ್ ಹಾಕಿ ಪಕ್ಕದಲ್ಲಿ ಲಾಕ್ ಮಾಡ್ತೀನಿ. ಮಣಿನ ಲಾಕ್ ಮಾಡಿ ಸೂಜಿ ಒಳಗಡೆ ಸೀರೆ ಒಳಗೆ ಹಾಕಿ ದಾರಾನ ಹೊರಗೆ ತಂದು ಲಾಕ್ ಮಾಡ್ತೀನಿ. ಇನ್ನೊಂದು ಮಣಿ ಹಾಕ್ತೀನಿ, 3 ಮಣಿ ಹಾಕ್ತೀನಿ. ಫಸ್ಟು 3 ಚೈನ್ ಹಾಕಿರೋದು ಕುಚ್ಚು ಕಟ್ಟೋಕ್ಕೆ. ಇದು 3 ಮಣಿ ಹಾಕಿ ಲಾಕ್ ಮಾಡಿದ್ದೀನಿ. ಈಗ 3 ಚೈನು 3 ಸಲ ಹಾಕ್ತೀನಿ. ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾಯಿದ್ದೀನಿ ಇದು. ಈಗ 3 ಚೈನು 3 ಚೈನು ಲಾಕು, 3 ಚೈನು ಲಾಕು, ಆ ಥರ ಈಗ 3 ಸಲ ಹಾಕ್ತೀನಿ. ಇದು ಕ್ರೋಶಾ ನೀಡಲ್ಲು. ಪುನಃ 3 ಚೈನ್ ಹಾಕ್ತೀನಿ. 6 ಎಳೆ ಸಿಲ್ಕ್ ದಾರ ಇದು. 3 ಸಲ ಹಾಕಿ ಲಾಕ್ ಮಾಡ್ತೀನಿ. ಮಾಡಿ ಸೀರೆನ ಹಿಂದೆ ತಿರುಗಿಸ್ಕೊತೀನಿ, ಒಂದೇ ಸ್ಟೆಪ್ಪಲ್ಲ. ಹಿಂದೆ ತಿರುಗಿಸ್ಕೊಂಡು ಸೂಜಿ ಮೇಲೆ ದಾರ ತಂದು ಈ 3 ಮಧ್ಯದ ಚೈನ್ ಇರುತ್ತಲ್ಲ ಅಲ್ಲಿಂದ ತಗೊಂಡು ಡಬಲ್ ಕ್ರೋಶಾ ಮಾಡ್ತೀನಿ. 3 ಚೈನ್ 3 ಸಲ ಇದೆಯಲ್ಲ, ಅದು ಮಧ್ಯದಿಂದ 9-10 ಡಬಲ್ ಕ್ರೋಶಾ ಮಾಡ್ತೀನಿ. ಇವಾಗ ಅದೆಷ್ಟು ಬರುತ್ತೆ 3 ಚೈನ್ ಒಳಗಡೆ ಅಷ್ಟು ಡಬಲ್ ಕ್ರೋಶಾ ಮಾಡ್ಕೊಂಡು ಬರ್ತೀನಿ. ಡಬಲ್ ಕ್ರೋಶಾ ಅಂದರೆ ಸೂಜಿ ಮೇಲೆ ದಾರ ತಂದು ಮಧ್ಯದ 3 ಚೈನ್ ಒಳಗಡೆ ಹಾಕಿ ಅದರಿಂದ ದಾರ ತಂದು 2ರಲ್ಲಿ 1, 2ರಲ್ಲಿ 1, ಪುನಃ ಸೂಜಿ ಮೇಲೆ ದಾರ, ಆ ಮಧ್ಯದ ದಾರದಿಂದನೇ ಚೈನಿಂದನೇ ದಾರ ತಂದು 3ರಲ್ಲಿ 1, 3ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಮಾಡ್ತೀನಿ. ಇದು ಡಬಲ್ ಕ್ರೋಶಾ. ಆ 3 ಚೈನ್ ತುಂಬ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. 10 ಬರ್ಬೋದು. ಆ 3 ಪುನಃ ಪಕ್ಕದ 3 ಚೈನ್ ಒಳಗೆ ಅದು ಲಾಕ್ ಮಾಡ್ತೀನಿ. ಅದಕ್ಕೆ 3 ಚೈನ್ 3 ಸಲ ಹಾಕ್ಕೊಂಡಿದ್ದೆ. ಲಾಕ್ ಮಾಡಿ ಈಗ ಪುನಃ 3 ಚೈನ್ ಹಾಕ್ಕೋತೀನಿ. 3 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶದ ಪಕ್ಕ ಜಾಗ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ತೀನಿ. ಇದು ವಾಪಸ್ಸು ಪುನಃ ಕಂಟಿನ್ಯೂ ಆಗೋಕ್ಕೆ ಸೀರೆ ತಿರುಗಿಸ್ಕೊಂಡಿದ್ದೀನಿ. ಪುನಃ 3 ಚೈನ್ ಹಾಕಿ ಪುನಃ ಪಕ್ಕದ ಕ್ರೋಶದಲ್ಲಿ ಲಾಕ್ ಮಾಡ್ತೀನಿ. ತುಂಬ ನೆನಪಿಡೋದೇನಿಲ್ಲ, ಸಿಂಪಲ್ಲಾಗಿ ಹಾಕ್ಬೋದು. ಪುನಃ 3 ಚೈನ್ ಹಾಕಿ ಪಕ್ಕದಲ್ಲಿ ಲಾಕ್ ಮಾಡ್ತೀನಿ. ಎಷ್ಟು ಕ್ರೋಶಾ ಇದೆ ಡಬಲ್ ಕ್ರೋಶಾ ಅದರಲ್ಲೆಲ್ಲ 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಸೀದಾ ಇಟ್ಕೊಂಡಿದ್ದೀನಿ ಸೀರೆ. ಈಗ ಸೀದಾನೇ ವಾಪಸ್ ಹೋಗ್ತಾಯಿದ್ದೀನಿ. ಉಲ್ಟಾ ಇಟ್ಕೊಂಡು ಡಬಲ್ ಕ್ರೋಶಾ ಮಾಡಿದ್ದೆ. 3 ಚೈನು 3 ಸಲ ಹಾಕಿದ್ದೆ. ಈಗ 3 ಡಬಲ್ ಕ್ರೋಶಾ ಆದಮೇಲೆ ಉಲ್ಟಾ ತಿರುಗಿಸ್ಕೊಂಡು ಸೀರೆ ಸೀದಾ ಮಾಡಿಕೊಂಡು 3 ಚೈನು ಲಾಕು, 3 ಚೈನು ಲಾಕು ಹಾಗೆ ಮಾಡ್ಕೊಂಡು ಬಂದು ಪುನಃ ಅದು ಎಲ್ಲಿಗೆ ಸ್ಟಾಪ್ ಆಗುತ್ತೆ ಅಲ್ಲಿಗೆ 3 ಚೈನ್ ಹಾಕ್ಕೊಂಡು ಸೀರೆ ಒಳಗೆ ಹಾಕಿ ಲಾಕ್ ಮಾಡ್ತೀನಿ. ಎಷ್ಟು ಕ್ರೋಶಾ ಇದೆ ಅಷ್ಟು ಡಬಲ್ ಕ್ರೋಶದೊಳಗಡೆನೂ 3 ಚೈನ್ ಹಾಕಿ ಲಾಕ್ ಮಾಡಿದೆ. ಈಗ 3 ಚೈನ್ ಹಾಕಿ ಸೀರೆ ಒಳಗೆ ಲಾಕ್ ಮಾಡ್ತೀನಿ. ಮಾಡಿ ಈಗ ಪುನಃ 3 ಸಲ 3 ಮಣಿನ ಹಾಕ್ತೀನಿ. ಲಾಕ್ ಮಾಡಿ ದಾರನ ಮೇಲೆ ತಂದು ಮೊದಲು ಒಂದು ಚೈನ್ ಹಾಕಿ 3 ಸಲ ಮಣಿ ಹಾಕಿದ್ದೆ. ಪುನಃ 3 ಚೈನ್ಗಳು ಹಾಕಿ 3 ಚೈನ್ 3 ಸಲ ಹಾಕಿ ಮಧ್ಯೆ ಒಂದು ಡಬಲ್ ಕ್ರೋಶಾನ ಮಾಡಿದ್ದೀನಿ. ಈಗ ಪುನಃ 3 ಸಲ ಮಣಿ ಹಾಕ್ತೀನಿ. 3 ಸಲ ಮಣಿನ ಹಾಕಿ ದಾರನ ಮೇಲೆ ತಂದು ಮಣಿ ಹಾಕಿ ದಾರಾನ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಆಮೇಲೆ ಬಟ್ಟೆ ಒಳಗೆ ಹಾಕಿ ಲಾಕ್ ಮಾಡ್ತೀನಿ.
ಪುನಃ ಇದೇ ರೀತಿ ಸೀರೆ ಪೂರ ಕಂಟಿನ್ಯೂ ಮಾಡೋದು. ಒಂದೇ ಚೈನಲ್ಲಿ ಬರುತ್ತೆ. ಆಮೇಲೆ ಮೂರು ಚೈನ್ ಎಲ್ಲಿರುತ್ತೆ ಅಲ್ಲಿ ಕುಚ್ಚನ್ನ ಕಟ್ಟೋದು. ಡಬಲ್ ಕಲರ್ ಇದ್ದರೆ ಇದು ಒಂದು ಲೈನ್ ಇದು ಹಾಕಿ ಕುಚ್ಚನ್ನ ಆಪೋಸಿಟ್ ಕಲರಲ್ಲಿ ಕಟ್ಟೋದು. 3 ಚೈನ್ ಆಯಿತು, ಇದು 3 ಮಣಿ ಆಯಿತು. ಈಗ ಲಾಕ್ ಮಾಡಿ ಚೈನ್ ಕುಚ್ಚು ಕಟ್ಟೋಕ್ಕೆ 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಈಗ ಪುನಃ 3 ಚೈನು 3 ಸಲ ಹಾಕ್ತೀನಿ. ಮೂರು ಚೈನು 3 ಸಲ ಹಾಕಿ ಪುನಃ ತಿರುಗಿಸ್ಕೊಂಡು ಡಬಲ್ ಕ್ರೋಶ ಸೂಜಿ ಮೇಲೆ ದಾರ ತಂದು ಮಧ್ಯದ್ದು 3 ಚೈನಿಂದ ಡಬಲ್ ಕ್ರೋಶ ಮಾಡ್ತೀನಿ. ಸೀರೆನ ತಿರುಗಿಸ್ಕೊತೀನಿ ಹಿಂದೆ, ಸೂಜಿ ಮೇಲೆ ದಾರ ತಂದು ಮಧ್ಯದ 3 ಚೈನಿಂದ ಡಬಲ್ ಕ್ರೋಶ ಮಾಡ್ತೀನಿ. ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕಿ ಪಕ್ಕದ ಡಬಲ್ ಚೈನ್ ಒಳಗಡೆಯಿಂದ ಲಾಕ್ ಮಾಡ್ಕೊಂಡು ಬಂದು ಪುನಃ ಸೀರೆ ತಿರುಗಿಸ್ಕೊತೀನಿ. ಸಿಂಪಲ್ಲಾಗಿದೆ, ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಜಾಸ್ತಿ ಏನು ಇದು ಮಾಡ್ಕೊಳ್ಳೋಂಗಿಲ್ಲ, ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೊಂಡು ಹೋಗ್ಬೋದು.